ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ. ಕರ್ನಾಟಕ ಅಕಾಡೆಮಿಯಲ್ಲಿ ರೆಕಾರ್ಡೆಡ್ ಕೋರ್ಸ್ಗಳನ್ನು ಕೇವಲ ನಿಮಗೆ 1299 ರೂಪಾಯಿಗಳಿಗೆ 3 ತಿಂಗಳ ವ್ಯಾಲಿಡಿಟಿಯೊಂದಿಗೆ ನೀಡಲಾಗ್ತಿದೆ. ಹಾಗಾದರೆ ಈ ಕೋರ್ಸ್ಗಳ ಉಪಯೋಗವನ್ನು ಪಡೆದುಕೊಂಡು ಯಾವ ರೀತಿಯಾಗಿ ಜಾಯ್ನ್ ಆಗೋದು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ನೀವು ಪ್ಲೇಸ್ಟೋರಿಗೆ ಹೋಗ್ತೀರಾ. ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಅಂತ ಹೇಳಿ ಆ್ಯಪನ್ನು ಸರ್ಚ್ ಮಾಡ್ತೀರಾ. ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಆ್ಯಪ್. ಈಗಾಗಲೇ ನೀವು ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಆ್ಯಪನ್ನು ಯೂಸ್ ಮಾಡ್ತಿದ್ರಿ ಅಂದರೆ ಅಲ್ಲಿ ಓಪನ್ ಅಂತ ಹೇಳಿ ಬರುತ್ತೆ. ಹೊಸದಾಗಿ ನೀವು ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಆ್ಯಪನ್ನು ಜಾಯ್ನ್ ಆಗ್ತಿದ್ದೀರಾ ಅಂದರೆ ಇಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ಹೇಳಿ ಕೇಳುತ್ತೆ. ಅಲ್ಲಿ ನೀವು ಇನ್ಸ್ಟಾಲ್ ಅಂತ ಹೇಳಿ ಕೊಡ್ತೀರಿ. ಆ್ಯಪನ್ನು ಹೊಸದಾಗಿ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಇನ್ಸ್ಟಾಲ್ ಅಂತ ಹೇಳಿ ಕೇಳುತ್ತೆ. ಅಲ್ಲಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಇಲ್ಲಿ ಓಪನ್ ಅಂತ ಹೇಳಿ ಕೇಳುತ್ತೆ. ಓಪನ್ ಅಂತ ಹೇಳಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮದು ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಹೆಸರು ಕಾಣಿಸುತ್ತೆ. ಹಾಗೆ ಇಲ್ಲಿ ಆಲ್ ಕ್ಯಾಟಗರೀಸ್ ಅಂತ ಇದೆ, ಪಾಪ್ಯುಲರ್ ಕೋರ್ಸಸ್ ಅಂತ ಇದೆ, ಹಾಗೆ ಇಲ್ಲಿ ನ್ಯೂಲಿ ಆ್ಯಡೆಡ್ ಅಂತ ಹೇಳಿ ಇದೆ. ನೀವು ಕೋರ್ಸ್ ಬೈ ಮಾಡಬೇಕಾಗಿರೋದು ಇಲ್ಲಿ ನ್ಯೂಲಿ ಆ್ಯಡೆಡ್ ಏನಿರುತ್ತಲ್ವಾ ಅಲ್ಲಿ ಬರ್ತೀರಾ. ಈ ನ್ಯೂಲಿ ಆ್ಯಡೆಡಲ್ಲಿ ಹೋಗಿ ಇಲ್ಲಿ ನಿಮ್ಮ ಲೆಫ್ಟಿಗೆ ಸರಿಸ್ತಾ ಹೋಗಿ. ಇದೆಲ್ಲವೂ ಕೂಡ ಲೈವ್ ಬ್ಯಾಚಸ್ ಆಗಿರುತ್ತೆ. ಲೈವ್ ಬ್ಯಾಚ್ ಬೇಕಂದರೆ ಇಲ್ಲಿ ತಗೋಬೋದು. ಅದೇ ರೀತಿಯಾಗಿ ನೀವು ಹುಡುಕ್ತಿರೋದು ರೆಕಾರ್ಡೆಡ್ ಬ್ಯಾಚ್ ಆಗಿರೋದ್ರಿಂದ ಈ ರೀತಿಯಾಗಿ ನಿಮ್ಮ ಲೆಫ್ಟಿಗೆ ಸರಿಸ್ತಾ ಹೋಗಿ. ಓಕೆ, ಇಲ್ಲಿಂದ ನೀವು ನೋಡ್ಬೋದು ರೆಕಾರ್ಡೆಡ್ ಬ್ಯಾಚಸ್ ನೋಡಿ. PUC ಕನ್ನಡ ಬ್ಯಾಚ್ 2026 ರೆಕಾರ್ಡೆಡ್ ಅಂತ ಹೇಳಿ ಇದೆ. ಅದೇ ರೀತಿಯಾಗಿ GPSTR PCM ಆ್ಯಂಡ್ CBZ 2026 1499 ಅಂತೇಳಿದೆ. ಅದೇ ರೀತಿಯಾಗಿ 1299 GPSTR ಸೋಷಿಯಲ್ ಸೈನ್ಸ್ ರೆಕಾರ್ಡೆಡ್ ಅಂತ ಹೇಳಿ ಇದೆ. ಹಾಗೆ HSTR ಇಂಗ್ಲೀಷ್ 1299 ಅಂತ ಹೇಳಿದೆ. ಓಕೆ, ಈ ರೀತಿಯಾಗಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ಒಂದು ರೆಕಾರ್ಡೆಡ್ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಜಾಯ್ನ್ ಆಗೋದು ಅಂತಕ್ಕಂಥದ್ದನ್ನು ನೋಡಿದ್ರೆ ಮೊದಲು ನೀವು ಈ ರೀತಿಯಾಗಿ ಹೋಗ್ತೀರಾ. ನನಗೆ ಈಗ HSTR CBZ ಬ್ಯಾಚ್ ಬೇಕಾಗಿದೆ. ಈಗ ನಾನು ಬೈ ನೌ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಪೇ ಅಂತ ಹೇಳಿ ಕೇಳುತ್ತೆ. ಇಲ್ಲಿ ನಿಮ್ಮದೆಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ಮದು ನೇಮು, ಇಮೇಲ್ ಐ ಡಿ ಹಾಗೂ ಮೊಬೈಲ್ ನಂಬರ್ ಬರುತ್ತೆ. ನೆಕ್ಸ್ಟ್ ಅಂತ ಹೇಳಿ ಕೊಡಬೇಕು. ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ ಇರುತ್ತೆ. ಓಕೆ, ಪೇಯಬಲ್ ಅಮೌಂಟ್ ಬಂದುಬಿಟ್ಟು 1299 ಇದೆ. ಪ್ರೊಸೀಡ್ ಟು ಪೇಮೆಂಟ್ ಕೊಟ್ಟಾದಮೇಲೆ ಅಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಪೇಮೆಂಟ್ ಆಪ್ಷನ್ಸ್ ಲೈಕ್ ಫೋನ್ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಹಾಗೆ ನಿಮ್ಮದು ಎನಿ ಬ್ಯಾಂಕ್, ಎನಿ UPI ಇರ್ಬೋದು. ಈ ರೀತಿಯಾಗಿ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಪೇಮೆಂಟ್ ಆಗುತ್ತೆ. ನಿಮಗೆ ಲೈಬ್ರರಿಯಲ್ಲಿ ನೀವು ತೊಗೊಂಡಿರ್ತಕ್ಕಂತಹ ಕೋರ್ಸ್ ಏನಾಗೋ ಆ್ಯಡ್ ಆಗಿರುತ್ತೆ. ಈ ರೀತಿಯಾಗಿ ನಿಮಗೆ ಯಾವ ಒಂದು ಕೋರ್ಸು ನೀಡಿದೆ ಆ ಕೋರ್ಸ್ಗಳನ್ನು ತಗೋಬೋದು. ಹಾಗೆ ಸಿಲೆಬಸ್ ಎಲ್ಲ ಈ ಒಂದು ಕೋರ್ಸ್ಗಳಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ HSTR ಆರ್ಟ್ಸ್ ಬ್ಯಾಚ್ ಇದೆ, PSTR 2026 ರೆಕಾರ್ಡೆಡ್ ಬ್ಯಾಚ್ ಇದೆ. ಈ ರೀತಿಯಾಗಿ ಎಲ್ಲ ಒಂದು ರೆಕಾರ್ಡೆಡ್ ಕೋರ್ಸ್ ಕೂಡ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ಲಭ್ಯವಿದ್ದು ಈ ಒಂದು ಬ್ಯಾಚ್ ಕೋರ್ಸ್ಗಳ ಒಂದು ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿ. ಥ್ಯಾಂಕ್ ಯು.